ನೋಡ್ಬೋದು ಇಲ್ಲಿ ಯಾವ ಥರ ಬಿಟ್ಟಿದೆ. ರಿಯಲ್ ಮನಿ ಪ್ಲಾಂಟ್ ಅಂದ್ರೆ ಇದು ಮನಿ 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 ಮನಿ. ಇದನ್ನ ಕಿತ್ತು ಮಾರಿದ್ರೆ ಮನಿ, ಇದಕ್ಕೆ ಬೀಜಕ್ಕೂ ದುಡ್ಡು. ಇದು ಉಲ್ಟಾ ಕಸಿ ಹೇಳ್ತೇವೆ. ಅಂದ್ರೆ ಹಿಪ್ಲಿ ಗಿಡವನ್ನ ವಿ ಶೇಪ್ ನಲ್ಲಿ ಕೆತ್ತಿ ಮೆಣಸಿನ ಬಳ್ಳಿಯನ್ನ ಸೀಳಿ ಅದರ ಮೇಲೆ ಕೂರಿಸಿ ಕಸಿ ಕಟ್ತೇವೆ. ಅಂದ್ರೆ ಆಹಾರ ಕೊಡುವಂತ ಹಿಪ್ಲಿ ಗಿಡದ ಮಧ್ಯ ಭಾಗದಲ್ಲಿ ಇರ್ತದೆ, ಎರಡೂ ಪೋರ್ಷನ್ ನಲ್ಲಿ ಮೆಣಸಿನ ಬಳ್ಳಿಯ ಎರಡು ಭಾಗಗಳು ಬರ್ತದೆ. ಅಂದ್ರೆ ಮೆಣಸಿನ ಬಳ್ಳಿಗೆ ಹಿಪ್ಲಿ ಗಿಡದ ಅನಿವಾರ್ಯತೆ ಇರ್ತದೆ. ಹಾಗಾಗಿ ಆಹಾರ ಕೊಡುವಂತಹ ಭಾಗವನ್ನ ಹಿಪ್ಲಿ ಗಿಡದ ಭಾಗವನ್ನ ಮಧ್ಯದಲ್ಲಿ ಇಟ್ಟಾಗ ಎರಡೂ ಭಾಗಗಳು ಮೆಣಸಿನ ಹಿಪ್ಲಿ ಗಿಡವನ್ನ ಕವರ್ ಮಾಡ್ತದೆ. ಹಿಪ್ಲಿ ಗಿಡ ದಿನದಿಂದ ದಿನಕ್ಕೆ 18 ವರ್ಷಗಳಾದ್ರೂ ಕೂಡ ವೃದ್ಧಿ ಆಗ್ತಾ ಹೋದಾಗೆ ಈ ಕಟ್ಟಿದ ಯಾವ ಮೆಥಡ್ ಅದು? ಅದು ಉಲ್ಟಾ ಕಸಿ ಹೇಳ್ತೇವೆ. ಸಾದಾ ಇದು ಸ್ಟೋನ್ ಮೆಥಡ್ ಅಂದ್ರೆ ಉಲ್ಟಾ ಅಂದ್ರೆ ಹಿಪ್ಲಿ ಗಿಡವನ್ನ ವಿ ಶೇಪ್ ನಲ್ಲಿ ಕೆತ್ತಿ ಮೆಣಸಿನ ಬಳ್ಳಿಯನ್ನ ಸೀಳಿ ಕಟ್ಟುವಂತ ಮೆಥಡ್. ಈಗ ಸಾದಾ ಕಸಿ ತಗೊಳ್ಳಿ. ಇವರು ಸಕ್ಸಸ್ ಆಗಿರೋದು ಗ್ರಾಫ್ಟೆಡ್ ಪೆಪ್ಪರಲ್ಲಿ. ಬಳ್ಳಿ ಎಷ್ಟು ಚೆನ್ನಾಗಿದೆ, ಯಾವುದೇ ಒಂದೇ ಒಂದು ಗಿಡಕ್ಕೆ ಡಿಸೀಸಸ್ ಇಲ್ಲ. ಇವರು ಎಲ್ಲರಿಗೂ ಸಪೋರ್ಟ್ ಮಾಡೋದು ಗ್ರಾಫ್ಟೆಡ್ ಪೆಪ್ಪರ್ ಪ್ಲಾಂಟು. ನಾರ್ಮಲಾಗಿ ಸಾದಾ ಗಿಡ ಆದರೆ ಒಬ್ಬೊಬ್ರು 3 ಕಡಿ ನೆಟ್ಟಿರ್ತಾರೆ, ಅದಕ್ಕೆ ಒಂದೊಂದೇ ಗಿಡ ನೆಡ್ತಾರೆ. ಇವರು ಹೇಳ್ತಾ ಇದ್ರು 2 ಗಿಡ ನೆಡೋದು ಅತ್ಯುತ್ತಮ ಅಂತ ಹೇಳಿ. ಅಡಿಕೆ ತೋಟಕ್ಕೆ ಕೇಳೋಣ, ಈ ಅಡಿಕೆ ತೋಟದ ಎಷ್ಟು ಉದ್ದ ನೆಡ್ಬೋದು, ಇದ್ರ ವಿಶೇಷತೆ ಕೇಳೋಣ. ಸರ್, ಇದರಲ್ಲಿ ಹಿಪ್ಲಿ ಗಿಡ ಅಂತ ಹೆಂಗೆ ಗೊತ್ತಾಗುತ್ತೆ? ಎಲ್ಲಿ ಗಂಟೆ ಹಿಪ್ಲಿ ಗಿಡ ಬರುತ್ತೆ, ಎಲ್ಲಿವರೆಗೂ ಗ್ರಾಫ್ಟ್ ಆಗಿರುತ್ತೆ ಗಿಡ? ಈಗ ನೋಡಿ, ಸಾಮಾನ್ಯವಾಗಿ ಈ ಪೋರ್ಷನ್ ನಲ್ಲಿ ಕಾಳುಮೆಣಸಿನ ಬಳ್ಳಿ ಇದೆ, ಕೆಳಗಡೆ ಹಿಪ್ಲಿ ಗಿಡ ಇದೆ. ಹಿಪ್ಲಿ ಗಿಡದ ಪ್ರತಿ ಗಂಟಿಗೂ ಇಷ್ಟಿಷ್ಟು ದಪ್ಪದ ಬೇರುಗಳು ಬಂದಿದ್ದಾವೆ. ಇದಕ್ಕೆ ತುಂಬಾ ಬೇರುಗಳು 1 2 3 4 6 7 8 9 10 ಇದೆ. ಬಹಳ ಪ್ರಮಾಣದಲ್ಲಿ ಬೇರುಗಳು ಇರ್ತದೆ. ಆ ಪ್ರಮಾಣದಲ್ಲಿ ಬೇರುಗಳಿದ್ರು ಕೂಡ ಮರದಿಂದ ಹತ್ರ ಗುಂಡಿ ತೆಗೆದು ಕಾಳುಮೆಣಸಿನ ಬಳ್ಳಿ ಹಿಪ್ಲಿ ಗಿಡ ಭಾಗವನ್ನ ಕೊಟ್ಟೆಯಲ್ಲಿದ್ದಷ್ಟೇ ಭಾಗ ಮಣ್ಣಿನಲ್ಲಿ ಹೂಳಿ ಮರ ಕಾನ್ಸ್ ಕಟ್ಟಿದಾಗ ಈ ಪೋರ್ಷನ್ ಗ್ರಾಫ್ಟೆಡ್ ಪೋರ್ಷನ್ ಮೇಲ್ಗಡೆ ಪೋರ್ಷನ್ ಆಹಾರ ತಕೊಂಡು ಬೆಳೆತದೆ, ಕೆಳಗಡೆ ಹಿಪ್ಲಿ ಗಿಡದ ಪೋರ್ಷನ್ ಆಹಾರ ಕೊಡ್ತದೆ. ಈ ಮೆಣಸಿನ ಬಳ್ಳಿಯ ಪೋರ್ಷನ್ಗೆ ಮಣ್ಣಿನ ಸಂಪರ್ಕ ಇಲ್ಲದೆ ಹೋಗೋದ್ರಿಂದ ಮಣ್ಣಿನಿಂದ ಬರುವಂತಹ ನಿಧಾನ ಸ್ವರ್ಗ ರೋಗ ಖಂಡಿತವಾಗಿ ಬರುವುದಿಲ್ಲ. ಡ್ರೈ ಆಗ್ತದೆ ಹೇಳೋ ದೃಷ್ಟಿಯಿಂದ ಈ ತರ ಪ್ಲಾಸ್ಟಿಕ್ ಕ್ಯಾಪ್ಗಳನ್ನು ಹಾಕ್ತೇವೆ. ಅದು ವಾತಾವರಣದ ತೇವಾಂಶದಿಂದ ನೀರು ಉಗಿಯಾದ ಹಾಗೆ ಶೇಖರಣೆಯಾಗಿ ಈ ಕಸಿ ಕಟ್ಟದಂತ ಭಾಗ ಒಣಗದೆ ಹೋದಂಗೆ ರಕ್ಷಣೆ ಕೊಡ್ತದೆ. ಸಾಮಾನ್ಯವಾಗಿ 22 ದಿವಸದಿಂದ 1 ತಿಂಗಳದಷ್ಟರಲ್ಲಿ ಕಟ್ಟದಂತ ಮೆಣಸಿನ ಬಳ್ಳಿಗೆ ಚಿಗುರು ಬರ್ತದೆ. ನೋಡಿ, ಕಸಿ ಕಟ್ಟಬೇಕಾದ್ರೆ ಅದರಲ್ಲಿ ಯಾವುದೇ ಎಲೆ ಬೇರು ಏನು ಇರುವುದಿಲ್ಲ, ಚಿಗುರು ಏನು ಇರುವುದಿಲ್ಲ. ಅದು ಚಿಗುರು ಒಡೆದ ನಂತರ ಈ ಮೇಲ್ಗಡೆ ಹಾಕಿದಂತ ಕ್ಯಾಪ್ ಅನ್ನ ನಿಧಾನವಾಗಿ ತೆಗೆತೇವೆ. ಹೌದು. ಮತ್ತೆ ಅದ್ರ ಜೊತೆಯಲ್ಲಿ ಕಸಿ ಕಟ್ಟದ ಕೆಳಭಾಗದಲ್ಲಿ ಹಿಪ್ಲಿ ಗಿಡಕ್ಕೆ ಚಿಗುರು ಬಂದಿರ್ತದೆ, ಅದನ್ನು ಕೂಡ ಮುರ್ಕೊಡ್ತೇವೆ. ಅಂದ್ರೆ ಬೇರಿನಿಂದ ಬಂದಂತ ಆಹಾರ ಹಿಪ್ಲಿ ಗಿಡಕ್ಕೆ ಹೋಗ್ಬಾರ್ದು, ನಾವು ಕಸಿ ಕಟ್ಟದಂತ ಮೆಣಸಿನ ಬಳ್ಳಿಗೆ ಹೋಗ್ಬೇಕು. ಆ ತರದಲ್ಲಿ ಅದು ಆಗ್ಲೇ ತೋರಿಸಿದಂಗೆ 2-3 ಎಲೆ ಆದ ನಂತರ ಸಾಮಾನ್ಯ ಕಸಿ ಕಟ್ಟಿ 2 ತಿಂಗಳ ನಂತರ ನೆಡ್ಲಿಕ್ಕೆ ಯೋಗ್ಯವಾದಂತ ಸ್ಥಿತಿ ಬರ್ತದೆ. ಆ ಕವರು ನೀವೇ ಕಿತ್ಕೊಡ್ತೀರಾ? ಹೌದೌದು. ಕಸಿ ಕಟ್ಟದ ಪೋರ್ಷನ್ ಅಲ್ಲಿ ಕವರ್ ಕೀಳುದಿಲ್ಲ, ಅದು ಅಗದಿ ತೆಳುವಾದಂತ ಪ್ಲಾಸ್ಟಿಕ್ ಅನ್ನು ಬಳಸ್ತೇವೆ ನಾವು. ಹಾಗಾಗಿ ಸಾಮಾನ್ಯ ಬಿಸಿಲು ಮತ್ತು ಗಾಳಿ ಬೆಳೆಗೆ 6-8 ತಿಂಗಳ ನಂತರ ನಿಧಾನವಾಗಿ ಅದು ತಾನಾಗಿ ಡೆಡ್ ಆಗ್ತದೆ. ಅದರಿಂದ ದೂರ ಇಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಹಾಗೆ ಬೇರುಗಳು ತುಂಬಾ ಪ್ರಬಲವಾಗಿರೋದ್ರಿಂದ ಕಾಳುಮೆಣಸಿನ ಬಳ್ಳಿ ಬೇರಿನಕ್ಕಿಂತ ಹಿಪ್ಲಿ ಗಿಡದ ಬೇರುಗಳು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಎಷ್ಟೇ ನಮ್ಮಲ್ಲಿ 4000 ಮಿಲಿಮೀಟರ್ಗಿಂತ ಅಧಿಕ ಮಳೆ ಆದ್ರೂ ಕೂಡ ಎಂತಹ ಜರಿ ಮಳೆಯಲ್ಲಿಯೂ ಕೂಡ ಆ ಕಾಳುಮೆಣಸಿನ ಬಳ್ಳಿಗೆ ಸಾಕಷ್ಟು ಆಹಾರವನ್ನು ಪೂರೈಸುವಂತಹ ಆರೋಗ್ಯಕರವಾದಂತಹ ಕೆಲಸವನ್ನ ಹಿಪ್ಲಿ ಗಿಡ ಮಾಡ್ತದೆ. ಹಾಗಾಗಿ ಕಸಿ ಬಳ್ಳಿಯನ್ನ ನಾಟಿ ಮಾಡೋದ್ರಿಂದ ರೋಗದಿಂದ ಮುಕ್ತವಾಗಿ ಆರಾಮಾಗಿ ಬೆಳೆಸಬಹುದು. 20 ಫೀಟಿಗೆ ಒಂದು ಕಬ್ಬಿಣದ GI ಪೈಪಲ್ಲಿ ಒಂದು ಇದನ್ನು ಇಟ್ಟಿದ್ದಾರೆ, ಒಂದು ಕೈಗಷ್ಟು ದಪ್ಪ ಇದೆ, ಒಂದು ಪೆಪ್ಪರ್ ಬೆಳೆದಿದ್ದಾರೆ. ಏನಕ್ಕೆ ಅಂದರೆ ಇಂಡಿಯಾ ಬೆಸ್ಟ್ ಮಾರ್ಕೆಟ್ ಪೆಪ್ಪರಿಗೆ. ಇದು ಒಂದು ಪೆಪ್ಪರು ಅಷ್ಟೊಂದು ಅದ್ಭುತ ಇರುತ್ತೆ, ಒಂದು ಕಾಳು ತಿಂದರೆ ಸಾಕು ಅಷ್ಟು ಬಾಯಿ ಸ್ವಾದ, ಒಂದು ದಿನಡಿ ಸ್ವಾದ ಇರುತ್ತೆ. ನೀವು ನೋಡಿ, ವಿಯೆಟ್ನಾಂ ಪೆಪ್ಪರ್ ತಿನ್ನಿ, ಇಲ್ಲಿ ಪೆಪ್ಪರ್ ತಿನ್ನಿ, ಆದರೆ ಇಡೀ ವರ್ಲ್ಡಲ್ಲಿ ಇಂಡಿಯಾ ಪೆಪ್ಪರು ಬೆಸ್ಟು. ಮೆಣಸು ಬೆಳೆಬೇಕು ಅಂದರೆ ಅದಕ್ಕೆ ನೆರಳು ಬೇಕೇ ಬೇಕು. ಹಾಗಾಗಿ ಉಳಿದ ಎಲ್ಲ ಗಿಡಗಳಿಗಿಂತ ಅತಿ ಫಾಸ್ಟ್ ಆಗಿ ಅತಿ ಕಂಡಮ್ ಕ್ಷೇತ್ರದಲ್ಲಿಯೂ ಕೂಡ ಬೆಳೆಯುವಂತ ಗಿಡವನ್ನು ಆಯ್ಕೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ಮೆಂಜಿಯಂ ಗಿಡಗಳನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿ ನಾಟಿ ಮಾಡಿದ್ದೇನೆ. ಅಂದ್ರೆ ಏಕಕಾಲಕ್ಕೆ ಒಂದ್ ಸೈಡ್ ಮೆಂಜಿಯಂ ಗಿಡ, ಒಂದ್ ಸೈಡ್ ಮೆಣಸಿನ ಬಳ್ಳಿ ನಾಟಿ ಮಾಡಿದ್ದೇನೆ. ಒಂದೇ ವರ್ಷದಲ್ಲಿ ಅದಕ್ಕೆ ಗೊಬ್ಬರ ನೀರು ಸಿಕ್ಕದಕ್ಕೆ ಮೆಂಜಿಯಂ ಗಿಡ 15 ಫುಟ್ ಹೈಟ್ ಹೋಯ್ತು, ಮೆಣಸಿನ ಬಳ್ಳಿ ಅದಕ್ಕೆ ಸರಿಯಾಗಿ ಡೆವಲಪ್ಮೆಂಟ್ ಆಯ್ತು. ಹಾಗಾಗಿ ಅತಿ ವೇಗವಾಗಿ ಈ ಬರಡು ಭೂಮಿ ಮತ್ತು ಬಿಸಿಲಿನಿಂದ ಕೂಡಿದಂತ ಭೂಮಿಯನ್ನ ಹಸಿರು ಕ್ರಾಂತಿಯನ್ನಾಗಿ ಮಾಡಿ ಇವತ್ತು ಕಪ್ಪು ಬಂಗಾರ ಹೇಳುವಂತ ಬಂಗಾರದ ಬೆಳೆಯನ್ನ ಬೆಳಲಿಕ್ಕೆ ಅನುಕೂಲ ಆಗಿದೆ. ಈಗ ಗ್ರಾಫ್ಟೆಡ್ ಗಿಡ ಕಟ್ಟಾದ್ಮೇಲೆ ಅದು ಎಷ್ಟು ಗಿಡ, ಒಂದು ಎಷ್ಟು ಅಡಿ ಫೀಟ್ ಇರುತ್ತೆ ಗ್ರಾಫ್ಟೆಡ್ ಗಿಡ? 3.5 ಫುಟ್ ಹೈಟ್ ಇರುತ್ತೆ. 3.5 ಫುಟ್ ಹೈಟ್ ಇರುತ್ತೆ. ಗ್ರಾಫ್ಟೆಡ್ ಎಲ್ಲಿ ಕಟ್ಟಿರ್ತೀರ ಅಲ್ಲಿ ಕೆಳಗಡೆಗೆ ಗಿಡ ನೆಡಬೇಕು. ಗ್ರಾಫ್ಟೆಡ್ ಮಾಡಿರೋದು 3.5 ಫುಟ್ ಹೈಟ್ ಇದ್ರೆ ಕೊಟ್ಟೆಯಲ್ಲಿ 7/5 ಕೊಟ್ಟೆ ಮಾಡಿರ್ತೇವೆ. ಹೌದು, ಬುಟ್ಟಿಯಲ್ಲಿ ಆ ಭಾಗವನ್ನ ಮಾತ್ರ ಮಣ್ಣಿನಿಂದ ಆಳಕ್ಕೆ ನೆಟ್ಟಿರ್ತೇವೆ, ಉಳಿದ ಭಾಗ ಮಣ್ಣಿನಿಂದ ಮೇಲ್ಗಡೆ ಇರ್ತದೆ. ಹಾಗಾಗಿ ಮಣ್ಣಿನ ಸಂಪರ್ಕ ಮೆಣಸಿನ ಬಳ್ಳಿಗೆ ಆಗುದಿಲ್ಲ. ಉದ್ದೇಶನೇ ಅದು. ಓಕೆ, ಆರಾಮಾಗಿ ಆಟೋಮೆಟಿಕಲಿ ಇಲ್ಲಿ ಗಂಟ ಕೊಟ್ಟೆಯಿಂದ ಮೇಲ್ಗಡೆ ಆರಾಮಾಗಿ ಹೋಗ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಅದಕ್ಕೆ ಇದೆಲ್ಲ ಬಂದು ಇದು ಕೊಟ್ಟೆಯಿಂದ ಮೇಲ್ಗಡೆ ಇರೋದು ಹಿಪ್ಲಿ ಗಿಡ, ಬ್ರೆಜಿಲ್ ಹಿಪ್ಲಿ ಮೇಲೆ ಬಂದು ಇದು. ಆಮೇಲೆ ಅಡಿಕೆ ತೋಟದಲ್ಲಿ ಕಸಿ ಮೆಣಸಿನ ಬಳ್ಳಿ ನಾಟಿ ಮಾಡೋದ್ರಿಂದ ಪೂರ್ಣ ಆಹಾರ ಅದೇ ತಗೊಳ್ತದೆ. ಅಡಿಕೆ ಮರ
ಫಸಲು ಕೊಡುವುದಿಲ್ಲ ಹೇಳುವಂತ ಕೆಲವೊಂದು ಅಭಿಪ್ರಾಯಗಳು ಜನರದ್ದು ಇರ್ತದೆ. ಆದ್ರೆ ಈ ಬೀಜದಿಂದ ಮಾಡಿದಂತ ಬೇರುಗಳು ಗಿಡಗಳ ಬೇರುಗಳು ಆಳಕ್ಕೆ ಹೋಗ್ತದೆ. ಈ ಬ್ರಾಂಚಸ್ ನಿಂದ ಮಾಡಿದಂತ ಗಿಡಗಳ ಬೇರುಗಳು ದೂರ ಆಳಕ್ಕೆ ಹೋಗುದಿಲ್ಲ. ಹಾಗಾಗಿ ಇದು ಒಂದು 3 ಅಡಿ ಅಷ್ಟೇ ವಿಸ್ತಾರದಲ್ಲಿ ಬೆಳೀತದೆ. ಹಾಗಾಗಿ ಅಷ್ಟು ಆಹಾರ ಅದೇ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಅಡಿಕೆ ಮತ್ತು ಕಾಳುಮೆಣಸು ಎರಡೂ ಬೆಳೆಗೆ ಸೇರಿ ಹೆಚ್ಚಿಗೆ ಗೊಬ್ಬರವನ್ನು, ಸ್ವಲ್ಪ ಜಾಸ್ತಿ ಗೊಬ್ಬರವನ್ನು ಕೊಟ್ರೆ ಎರಡೂ ಬೆಳೆಯನ್ನ ಆರೋಗ್ಯಕರವಾಗಿ ತಗೊಳ್ಬಹುದು. ಕಮರ್ಷಿಯಲ್ ಆಗಿ ಪನೀರ್ ಬೆಳೀತಾರೆ ಇಲ್ಲಿ. ಅದಕ್ಕೆ ಏನಕ್ಕೆ ಹೇಳಿದೆ ಅಂದರೆ ಇಲ್ಲಿ ನೋಡ್ಬೋದು ಒಂದು GI ಪೈಪ್ ಅಂತ ಹೇಳಿ ಒಂದು ಕಬ್ಬಿಣದ್ದು ಪೈಪಲ್ಲಿ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಇಲ್ಲೂ ಬೆಳಿಬೋದು. ರೈತರದೇ ಒಂದು ಸೈಂಟಿಸ್ಟು ಅಂತ ನಾನು ಒತ್ತಿ ಹೇಳ್ತಾ ಇರ್ತೀನಿ. ನಮ್ಮ ಮಣ್ಣಲ್ಲಿ ಹೆಂಗೆ ಹಾಕಿದ್ರೆ ಬೆಳೆಯುತ್ತೆ, ಆದರೆ ಒಂದು ಪ್ರಾಪರಾಗಿ ಕಲ್ತಿರಬೇಕು. ಮಣ್ಣಿನ ಫಲವತ್ತತೆ ಕಾಪಾಡಿ. ಗ್ಲಿರಿಸಿಡೆ ಮರ ಒಂದು ಇಡೀ ಇಂಡಿಯಾದಲ್ಲಿ ಒಂದು ಹೆಚ್ಚಿನದಾಗಿ ಒಂದು ಫಲವತ್ತತೆ ಮರ ಅಂತ ಹೇಳ್ಬೋದು. ನೋಡ್ಬೋದು ಗ್ಲಿರಿಸಿಡೆ ಮಾಡೋಕ್ಕೆ ಒಂದು ಪೆಪ್ಪರ್ ತೋಟ ಮಾಡಿದ್ದಾರೆ. ನೋಡೋಣ, ಗ್ಲಿರಿಸಿಡಿಯಾ ವೆರೈಟಿದು ಒಂದು ಪೆಪ್ಪರ್ ಪ್ಲಾಂಟೇಶನ್ ಮಾಡಿದ್ದಾರೆ. ಇದು ನೋಡ್ಬೋದು. ಎಲ್ಲರಿಗೂ ಒಂದು ತೊಗೊಂಡೋಗಕ್ಕೆ ಒಂದು ಕೊನೆಗಳು. ಗ್ಲಿರಿಸಿಡೆ ಬಂದು ಒಂದು ಗಿಡಗಳು ಬರಲ್ಲ, ಈ ಥರ ಒಂದು ಕೊನೆಗಳು, ಈಗ ಹೈಟ್ ಆಗೋಕ್ಕೆ ಮರಗಳು ಬಿಡಲ್ಲ, ಈ ಥರ ಕೊನೆಗಳು ಮಾಡಿ ಇದನ್ನು ತೊಗೊಂಡೋಗಿ ನಿಟ್ಟರೆ ಇಮಿಡಿಯೇಟಾಗಿ ಪೆಪ್ಪರ್ ಆಗಿದ್ರೆ ಬರುತ್ತೆ. ಇಲ್ಲಿ ನೋಡ್ಬೋದು ಗ್ಲಿರಿಸಿಡೆ ತೋಟ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಿಮಗೆ ಗ್ಲಿರಿಸಿಡೆ ಒಂದೊಂದು ಕೊನೆನೂ ನಿಟ್ಟಂಗಾಯಿತು, ಪ್ಲಸ್ ಒಂದು ತೋಟನೂ ಫಲವತ್ತತೆ ಆಯಿತು, ನಿಮಗೆ ಗಿಡಗಳು ಬರುತ್ತೆ. ಸರ್, ನಾನು ತುಂಬ ಜನ ನೋಡ್ತೀನಿ ಸರ್, ಯಾವುದೋ ಗಿಡ ನೆಡಬೇಕಾದ್ರೆ 1 ಅಡಿ ನೀಡಬೇಕು, 2 ಅಡಿ ಉದ್ದ ನೀಡಬೇಕು, ಗಿಡನ ಈ ದಿಕ್ಕಿಗೆ ನೀಡಬೇಕು ಅಂತಾರೆ. ನೀವು ಆ ಥರ ಯಾವ ಥರ ಪ್ರಿಕಾಷನ್ ತಗೊಂಡು ಒಂದು ಗಿಡ ನೆಟ್ಟಿರೋ? ಈ ಕಸಿ ಮೆಣಸಿನ ಬಳ್ಳಿ, ಸಾದಾ ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಬೇಕಾದ್ರೆ ಮರದ ಬುಡಕ್ಕೆ ತುಂಬಾ ಬೇರುಗಳಿರುವುದರಿಂದ ಸ್ವಲ್ಪ ದೂರ ಸಾದಾ ಮೆಣಸಿನ ಬಳ್ಳಿ ನಾಟಿ ಮಾಡ್ತಾರೆ. ಅಂದ್ರೆ ಅದು ಬೇರುಗಳು ಮಣ್ಣಿಗೆ ಸಂಪರ್ಕ ಆಗಿ 2 ಗಂಟು ಮಣ್ಣಿನ ಸಂಪರ್ಕ ಆಗಿ ಹೋದ್ರೆ ಹೆಚ್ಚಿನ ಬೇರು ಮಣ್ಣಿಗೆ ಸಂಪರ್ಕ ಆಗ್ತದೆ, ಗ್ರೋತ್ ಹೆಚ್ಚಿಗೆ ಬರ್ತದೆ ಹೇಳಿ. ಈ ಕಸಿ ಬಳ್ಳಿಯನ್ನ ಹಿಪ್ಲಿ ಗಿಡಕ್ಕೆ ಕಸಿ ಮಾಡೋದ್ರಿಂದ ಸಾಮಾನ್ಯ 3-3.5 ಫುಟ್ ಹೈಟ್ ಇರ್ತದೆ. ದೂರ ನೆಟ್ಟಾಗ ಅದು ಗಿಡ ಆಗೋದಕ್ಕೆ ಅದು ಮೇಲಿನಿಂದ ಅಡಿಕೆ ತೋಟದಲ್ಲಿ ಬ್ರಾಂಚಸ್ಗಳು ಅಥವಾ ಅಡಿಕೆ ಕೊಯ್ಯುವಾಗ ಗೊನೆಗಳು ಬಿದ್ದಾವಾಗ ಕಟ್ಟಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಅಡಿಕೆ ಮರದಿಂದ ಹತ್ತಿರಕ್ಕೆ ಕಾಳುಮೆಣಸಿನ ಬಳ್ಳಿ, ಕಸಿ ಮೆಣಸಿನ ಬಳ್ಳಿಯನ್ನು ನೆಡುವಂಥದ್ದು ಪದ್ಧತಿ. ಸಾಮಾನ್ಯವಾಗಿ 1 ಅಡಿ ಉದ್ದ, 1 ಅಡಿ ಅಗಲ, 1 ಅಡಿ ಆಳದ ಗುಂಡಿಯನ್ನು ತೆಗೆದು ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ, ಮರದ ಬುಡಕಿನ ಮಣ್ಣಿನಲ್ಲಿ ಎಲ್ಲ ಆಹಾರವನ್ನು ತಿಂದಾಗಿರ್ತದೆ ಅಡಿಕೆ ಮರಕ್ಕೆ. ಹಾಗಾಗಿ ಬೇರೆ ಸ್ವಲ್ಪ ಟಾಪ್ ಸಾಯಿಲ್, ಒಳ್ಳೆಯ ಗೊಬ್ಬರ ಮಣ್ಣನ್ನು ಸ್ವಲ್ಪ ಗೊಬ್ಬರವನ್ನು ಮಿಕ್ಸ್ ಮಾಡಿ ಆ ಗುಂಡಿಯನ್ನು ಭರ್ತಿ ಮಾಡಿ ಕಾಳುಮೆಣಸಿನ ಬಳ್ಳಿಯ ಕೊಟ್ಟೆಯಲ್ಲಿ ಇದ್ದಂಥ ಭಾಗವನ್ನು ಆ ಗುಂಡಿಯಲ್ಲಿ ನಾಟಿ ಮಾಡಿ ಮರಕ್ಕೆ ಕಟ್ಟನ್ನ ಹಾಕಿ ಬೆಳೆಸೋದ್ರಿಂದ ಆರೋಗ್ಯಕರವಾದಂಥ ಕಸಿ ಮೆಣಸಿನ ಬಳ್ಳಿಯನ್ನು ಬೆಳೆಸ್ಬೋದು. ಯಾವ ದಿಕ್ಕಿಗೆ ನೀಡ್ತಾರೆ ನಾರ್ಮಲ್ ಗಿಡನ? ಸಾಮಾನ್ಯವಾಗಿ ಈ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಬಿಸಿಲಿನಿಂದ ಅಡಿಕೆ ಮರ ಸುಡುತ್ತದೆ ಹೇಳೋ ದೃಷ್ಟಿಯಿಂದ ಸುಣ್ಣ ಹೊಡೆಯುವಂಥದ್ದು ಅಥವಾ ಏನಾದ್ರು ಮರೆ ಮಾಡುವಂಥದ್ದು ಪದ್ಧತಿ. ಅದೇ ರೀತಿ ಹೊಸ ತೋಟದಲ್ಲಿ ನೆರಳುಗಳು ಕಡಿಮೆ ಇದ್ದಾವಾಗ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಮೆಣಸಿನ ಬಳ್ಳಿಯನ್ನು ನೆಡುವಂಥ ಪದ್ಧತಿ. ಅಂದರೆ ಆ ಎಳೆಯ ಕಾಂಡಕ್ಕೆ ಬಿಸಿಲು ಹೊಡೆದು ಸುಟ್ಟು ಹೋಗ್ತದೆ ಹೇಳೋ ದೃಷ್ಟಿಯಿಂದ. ಇಷ್ಟು ದೊಡ್ಡ ಆದಂಥ ಹಳೆಯ ತೋಟಗಳಲ್ಲಿ ಅಂಥ ಸುಡುವ ಪ್ರಶ್ನೆ ಬರುವುದಿಲ್ಲ. ಯಾವ್ದು ಬಸಿಗಾಲುವೆಯ ಬದಿಗೆ ಬಿಟ್ಟು ಉಳಿದ ಭಾಗದಲ್ಲಿ ಗೊಬ್ಬರ ಹಾಕಲಿಕ್ಕೆ ಇದಕ್ಕೆ ಅನುಕೂಲ ಆಗುವಂಗೆ ಯಾವ ದಿಕ್ಕಿಗೂ ಕೂಡ ನೆಡ್ಬೋದು. ಆದರೆ ನೆಡುವ ಪದ್ಧತಿಯಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ನಾಟಿ ಮಾಡಿದ್ರೆ ಆ ಬಿಸಿಲು ಹೊಡೆಯುವಂಥ ಸಮಸ್ಯೆ ಬರುವುದಿಲ್ಲ, ಸುಡುವುದಿಲ್ಲ ಆಡುವಂಥದ್ದು ಒಂದು ಪದ್ಧತಿ. ಉತ್ತರ ಅಥವಾ ಪೂರ್ವ. ಇದಕ್ಕೆಲ್ಲ ಬಡ್ಡಿಗೆ ನೆಟ್ಟಿರೋದು. ಹೌದು, ಇಪ್ಲಿ ಗಿಡದ. ಹೌದು. ಓಕೆ, ಇಪ್ಲಿ ಗಿಡದ ಅಕಸ್ಮಾತ್ 1 ಅಡಿ ಬಿಡಲ್ಲ, ಅದ್ರ ಬಡ್ಡಿಗೆ ನೆಟ್ಬಿಟ್ರೆ ಹತ್ತಿರ ನಾಟಿ ಮಾಡಬೇಕು. ಗಿಡ ನೆಡ್ಬೇಕಾದ್ರೆ ಸ್ವಲ್ಪ ಬೇರುಗಳನ್ನೆಲ್ಲ ಕತ್ತರಿಸೋದು ಕಷ್ಟ ಆದ್ರೂ ಕೂಡ ಅದು ಮುಂದಿನ ದಿನಗಳಲ್ಲಿ ಮೇಲಿನ ಬ್ರಾಂಚಸ್ಗಳು ಬಿದ್ದು ಗಿಡ ಪೆಟ್ಟಾಗಿ ಸಾಯುವಂತ ಸಾಧ್ಯತೆಗಳು ಕಡಿಮೆ ಇರ್ತದೆ ಹೇಳೋ ದೃಷ್ಟಿಯಿಂದ ಮರದಿಂದ ಹತ್ರ ನೆಡಬೇಕು. ಬೇರಿಗೆ ಎಫೆಕ್ಟ್ ಆಗಲ್ವಾ? ಮತ್ತೆ ಈ ಮರ ಒಣಗೋದು ಆ ಥರ ಏನಾಗಲ್ಲ? ಅಡಿಕೆ ಮರದಲ್ಲಿ ಬೇರುಗಳು 4 ದಿಕ್ಕಿನಲ್ಲಿ ಸುತ್ತು ಬದಿಗೂ ಸಾಕಷ್ಟು ಬೇರುಗಳಿರೋದ್ರಿಂದ ಒಂದು ಸೈಡಿಗೆ 1 ಫೂಟ್ ಅಥವಾ 3/4 ಅಡಿ ಗುಂಡಿ ತೆಗೆದ ತಕ್ಷಣ ಏನೂ ಆಗುದಿಲ್ಲ. ಅಷ್ಟು ಡೀಪ್ ಆಗಿರ್ತದೆ. ಸುತ್ತ ಬದಿಗೂ 4 ದಿಕ್ಕಿನಲ್ಲಿ ಇರ್ತದೆ. ಮೊದಲೆಲ್ಲ ಅಗತೆ ಹೊಡೆಯುವುದು, ರಿಂಗ್ ಬಿಡಿಸುವಂಥದ್ದು ಎಲ್ಲ ಪದ್ಧತಿಗಳನ್ನು ಮಾಡ್ತಿದ್ವಿ ಮೇಲ್ಗಡೆ ಬೇರನ್ನು ಕತ್ತರಿಸಲಿಕ್ಕೆ. ಹಾಗಾಗಿ ಅಡಿಕೆ ಮರದ ಮೇಲೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ಎಫೆಕ್ಟ್ ಆಗಲ್ಲ.